ಹನೂರು ಅರಣ್ಯ ಪ್ರದೇಶದಲ್ಲಿ ಮೂವರು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಕಿಚ್ಚು ಶಾಖ್ಯ ಗ್ರಾಮದಿಂದ ತಾಲೂಕು ಕೇಂದ್ರಕ್ಕೆ ಶಿಫ್ಟ್ ಆಗಿದೆ. ಇನ್ನು ಸ್ಥಳಕ್ಕೆ ಹೋದ ಸಚಿವ ಪುಟ್ಟರಂಗ ಶೆಟ್ಟಿಗೂ ತಟ್ಟಿದ ಪ್ರತಿಭಟನೆಯ ಬಿಸಿ. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈ ಪ್ರತಿಭಟನೆ ತೀವ್ರಗೊಂಡಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಮೃತರ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹನೂರು ಅರಣ್ಯ ಪ್ರದೇಶದಲ್ಲಿ ಮೂವರು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಪ್ರತಿಭಟನೆಯ ಕಿಚ್ಚು ಶಾಖ್ಯ ಗ್ರಾಮದಿಂದ ತಾಲೂಕು ಕೇಂದ್ರಕ್ಕೆ ಈಗ ಶಿಫ್ಟ್ ಆಗಿರುವಂತದ್ದು. ಹನೂರು ಪಟ್ಟಣದಲ್ಲಿ ರಸ್ತೆಯನ್ನ ತಡೆದು ಮೃತರ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೂವರ ಎನ್ಕೌಂಟರ್ ಅನ್ನ ಖಂಡಿಸಿ ರೋಡಿಗಿಳಿದ ರೈತ ಮುಖಂಡರು. ಸ್ಥಳಕ್ಕೆ ಹೋದ ಸಚಿವ ಪುಟ್ಟರಂಗ ಶೆಟ್ಟಿಗೂ ಈ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಇನ್ನು ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿಯೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಈ ಪ್ರತಿಭಟನೆ ತೀವ್ರಗೊಂಡಿರುವಂತದ್ದು. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಮೃತರ ಕುಟುಂಬಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕುಟುಂಬಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಮೃತರ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೂವರ ಎನ್ಕೌಂಟರ್ ಅನ್ನ ಖಂಡಿಸಿ ರೈತ ಮುಖಂಡರು ಕೂಡ ರೋಡಿಗಿಳಿದಿರುವಂತದ್ದು. ಸ್ಥಳಕ್ಕೆ ಹೋದ ಸಚಿವ ಪುಟ್ಟರಂಗ ಶೆಟ್ಟಿಗೂ ಕೂಡ ಈ ಪ್ರತಿಭಟನೆಯ ಬಿಸಿ ಈಗ ತಟ್ಟಿದೆ. ಮೂವರ ಎನ್ಕೌಂಟರ್ ಆಗಿದೆ ಹನೂರು ಪ್ರದೇಶದಲ್ಲಿ. ಇನ್ನು ರಸ್ತೆಯನ್ನ ತಡೆದು ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಸ್ಥಳೀಯ ಸಚಿವರಾದಂತಹ ಪುಟ್ಟರಂಗ ಶೆಟ್ಟಿಗೂ ಕೂಡ ಆ ಪ್ರತಿಭಟನೆಯ ಬಿಸಿ ಈಗ ತಟ್ಟಿದೆ. ಹನೂರು ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈಗ ಶಾಖ್ಯ ಗ್ರಾಮದಿಂದ ತಾಲೂಕು ಕೇಂದ್ರಕ್ಕೆ ಇದು ಶಿಫ್ಟ್ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಖ್ಯ ಕಾಡಿನಲ್ಲಿ ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಮೂವರು ಕಳ್ಳ ಬೇಟೆಗಾರರು ಮೃತಪಟ್ಟಿರುವ ಘಟನೆ ನಡೆದಿರುವಂಥದ್ದು. ಇನ್ನು ಇಲ್ಲಿ ಮೂವರು ಅರಣ್ಯ ಸಿಬ್ಬಂದಿಗಳ ಗುಂಡೇಟಿಗೆ ಮೂವರು ಬಲಿಯಾಗಿದ್ದಾರೆ. ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಶಾಖ್ಯ ವ್ಯಾಪ್ತಿಯ ಹೊಳೆಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿ ಬೇಟೆಗೆ ಕಳ್ಳ ಬೇಟೆಗಾರರು ತೆರಳಿರ್ತಾರೆ. ಇದೇ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿ ಗುಂಡಿನ ದಾಳಿಯನ್ನ ಮಾಡ್ತಾನೆ. ಈ ಗುಂಡಿನ ದಾಳಿಗೆ ಆ ಮೂವರು ಕೂಡ ಇದರಲ್ಲಿ ಎನ್ಕೌಂಟರ್ ಆಗ್ತಾರೆ. ಇನ್ನು ಒಂದ್ ಕಡೆ ತೋಮಿಯರ್ ಪಾಳ್ಯದ ನಿವಾಸಿಗಳಾದ ಅಂತೋಣಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಅಂತ ಹೇಳಿ ಈ ಮೃತರನ್ನ ಈಗಾಗಲೇ ಗುರುತಿಸಲಾಗಿದೆ. ಇನ್ನು ಒಂದ್ ಕಡೆ ಎನ್ಕೌಂಟರ್ ಅನ್ನ ಖಂಡಿಸಿ ಮೃತರ ಕುಟುಂಬಸ್ಥರು ಹಾಗೂ ಅಲ್ಲಿನ ಶಾಖ್ಯ ಗ್ರಾಮಸ್ಥರು ಹನೂರಿನಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ರಸ್ತೆಯನ್ನ ತಡೆದು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಂದ್ ಕಡೆ ಅರಣ್ಯ ಕಚೇರಿ ಮೇಲೆ ದಾಳಿಯನ್ನ ಕೂಡ ಆ ಕುಟುಂಬಸ್ಥರು ಅಲ್ಲಿನ ಗ್ರಾಮಸ್ಥರು ಕೂಡ ಮಾಡಿರುವಂಥದ್ದು. ಈ ಘಟನೆಯ ಬಳಿಕ ರೊಚ್ಚಿಗೆದ್ದ ಜನತೆ ಶಾಖ್ಯ ಹಾಗೂ ಹನೂರಿನ ಭಾಗದಲ್ಲಿ ಅರಣ್ಯ ಇಲಾಖೆ ಕಚೇರಿ ಮೇಲೆ ದಾಂಧಲೆಯನ್ನು ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೈಸೂರು ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಹನೂರು ತಾಲೂಕಿನ ಶಾಖ್ಯ ಕಾಡಿನಲ್ಲಿ ಅರಣ್ಯ ಸಿಬ್ಬಂದಿಗಳ ಗುಂಡೇಟಿಗೆ ಮೂವರು ಬಲಿಯಾಗಿರುವಂಥದ್ದು ಯಾವಾಗ ನಡೆದಿರುವಂಥದ್ದು, ಹೇಗಾಯಿತು, ಎಷ್ಟು ಗಂಟೆಗಾಯಿತು, ಏನಿದೆ ಡೀಟೇಲ್ಸ್? ಬೆಳಗಿನ ಜಾವ 5 ಗಂಟೆಗೆ ಈ ಘಟನೆ ಸಂಭವಿಸಿದೆ ಅಂತೇಳಿ ಅಂದಾಜು ಮಾಡಲಾಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಉನ್ನತ ತನಿಖೆಗೆ ಆಗ್ರಹಣ ಮಾಡ್ತಾ ಇರುವಂತದ್ದು ಯಾರು ಈ ಮೃತರ ಸಂಬಂಧಿಕರು.
ಈ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿರ್ತಕ್ಕಂಥ ಎನ್ಕೌಂಟರ್ ನಕಲಿನ ಅಸಲಿನ ಅನ್ನೋದು ವಿಚಾರಣೆ ಬಾಕಿ ಇದೆ. ಈ ಮೃತರು ನಿಜವಾಗ್ಲೂ ಅಲ್ಲಿ ಬೇಟೆ ಆಡೋದಕ್ಕೆ ತೆರಳಿದ್ರ ಅಥವಾ ಮೃತರ ಸಂಬಂಧಿಕರು ಹೇಳುವ ಪ್ರಕಾರವಾಗಿ ಜಾನುವಾರು ಕಾಣೆಯಾಗಿದ್ದಕ್ಕೆ ಹುಡುಕ್ಲಿಕ್ಕೆ ಹೋಗಿದ್ರ, ಎಲ್ಲ ವಿಚಾರ ಏನು ಅಸ್ಪಷ್ಟವಾಗಿರ್ತಕ್ಕಂಥದ್ದು. ಹೀಗಾಗಿ ಎನ್ಕೌಂಟರ್ ಅನ್ನ ಮಾಡಿರುವಂತದ್ದು ನಕಲಿ ಎನ್ಕೌಂಟರ್ ಅಂತೇಳಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವರ ಬಳಿ ಯಾವುದೇ ರೀತಿಯಾದಂತ ಆಯುಧಗಳಿರಲಿಲ್ಲ. ಒಂದು ವೇಳೆ ಅವರು ಮತ್ತೆ ಇವ್ರ ಮೇಲೆ ಅರಣ್ಯ ಇಲಾಖೆ ಮೇಲೆ ಏನು ದಾಳಿಯನ್ನ ಮಾಡಿದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಗಾಯಗಳಾಗಬೇಕಾಗಿತ್ತು, ಅದು ಆಗಿಲ್ಲ. ಜೊತೆಗೆ ಅಲ್ಲಿ ಮಾಂಸ ಬೇಟೆಯಾಡಿ ಜಿಂಕೆ ಮಾಂಸ ಬೇಟೆಯಾಡ್ತಾ ಇದ್ರು ಅಂತೇಳಿ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಪುರಾವೆಗಳಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ನಕಲಿ ಎನ್ಕೌಂಟರ್ ಅನ್ನ ಮಾಡಿದ್ದಾರೆ. ಇದು ಉದ್ದೇಶ ಪೂರ್ವಕವಾದಂತ ಎನ್ಕೌಂಟರ್ ಅಂತೇಳಿ ಕುಟುಂಬಸ್ಥರು ಆಗ್ರಹ ಮಾಡ್ತಾ ಇರುವಂತದ್ದು. ಜೊತೆಗೆ ಸುಮಾರು 100 ಕಿಲೋಮೀಟರ್ ಹೆಚ್ಚು ದೂರ ಇರ್ತಕ್ಕಂಥ ಪ್ರದೇಶದಿಂದ ಮೈಸೂರಿಗೆ ಮೃತದೇಹವನ್ನ ಶಿಫ್ಟ್ ಮಾಡಿರೋದು ಅನುಮಾನಕ್ಕೆ ಕಾರಣ ಆಗಿದೆ ಅಂತೇಳಿ ಪೋಷಕರು ಹೇಳ್ತಿದ್ದಾರೆ. ಇದರ ಮಧ್ಯೆ ಏನು ಕೊಳ್ಳೇಗಾಲದ ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುವಂತಹ ರಸ್ತೆ ಕೂಡ ಬಂಧನ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಕಾರಿಗೂ ಕೂಡ ಅಡ್ಡ ಬಂದು ಅವ್ರ ಮೇಲೂ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಜೊತೆಗೆ ಏನು ಚಾಮರಾಜನಗರ MP ಆಗಿರ್ತಕ್ಕಂಥ ಸುನೀಲ್ ಬೋಸ್ ಅವರ ಮೇಲೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆದಿರುವಂತಹ ಈ ಗುಂಡಿನ ದಾಳಿ ನಿಜಕ್ಕೂ ಕೂಡ ಅದು ಏನ್ ನಡೆದಿದೆ ಒಳಗೆ ಅನ್ನೋದು ಅಸ್ಪಷ್ಟವಾದಂತ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗ್ತಾ ಇಲ್ಲ. ಜೊತೆಗೆ FIR ದಾಖಲು ಮಾಡೋದಕ್ಕೂ ಕೂಡ ಈ FIR ಕೂಡ ಈಗಷ್ಟೇ ಆಗಿದೆ. ಹೀಗಾಗಿ ಮೈಸೂರಿನ ಶವಾಗಾರದಲ್ಲಿರ್ತಕ್ಕಂಥ ಮೃತದೇಹಗಳನ್ನ ವಾರಸುದಾರರಿಗೆ ಹಸ್ತಾಂತರವನ್ನ ಮಾಡುವಂತ ಪ್ರಕ್ರಿಯೆ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇದರ ಮಧ್ಯೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಯಾರು ಅಲ್ಲೇ ಏನು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನೋದು ಕೂಡ ಒತ್ತಾಯ ಇದೆ. ಜೊತೆಗೆ ಅರಣ್ಯ ಇಲಾಖೆ ಕೂಡ ಸ್ಪಷ್ಟತೆಯನ್ನ ಸಾರ್ವಜನಿಕರ ಮುಂದೆ ಇಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನು ಪ್ರತಿಭಟನಾ ಧರಣಿಯನ್ನ ಚಾಮರಾಜನಗರದ ಹನ್ನೂರಿನಲ್ಲಿ ಮಾಡ್ತಿದ್ದಾರೆ. ಈ ಮೂವರ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮೈಸೂರಿನ ಶವಾಗಾರದಲ್ಲಿ ನಡೀಬೇಕಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದಾಗ್ತಾ ಇದ್ದಾರೆ. ಒಂದು ಸ್ಪಷ್ಟೀಕರಣ ಸಿಗ್ಬೇಕಾಗಿದೆ. ನಿಜಕ್ಕೂ ಅಸಲಿ ಕಾರಣ ಏನು ಅನ್ನೋದು ಒಂದಷ್ಟು ಗೊಂದಲಗಳಿಗೆ ತೆರೆ ಎಳಿಬೇಕಾಗಿದೆ. ಹೀಗಾಗಿ ಏನು ಚಾಮರಾಜನಗರದ ಹನೂರಿನ ಈ ಒಂದು ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಮೂವರ ಎನ್ಕೌಂಟರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಬಳಿಕವಷ್ಟೇ ಸ್ಪಷ್ಟೀಕರಣ ಸಿಗ್ಬೇಕಾಗಿದೆ. ಅಂಕಿತಾ. ಎಸ್ ಸುರೇಶ್, ಇನ್ನು ಮೃತರ ವಿವರ ಏನಾದ್ರೂ ಸಿಕ್ತಾ? ಎಲ್ಲಿನವರು ಏನಾದ್ರೂ ಲಭ್ಯ ಆಯ್ತಾ? ಏನಿದೆ ಡೀಟೇಲ್ಸ್? ಅಂಕಿತಾ, ಈ ಮೂವರು ಏನು ಅಂತೋನಿ ಸ್ವಾಮಿ, ಪೀಟರ್ ಮತ್ತೆ ಕುಮಾರ್ ಅಂತೇಳಿ ಏನು ಮೂವರು ಏನಿದ್ದಾರೆ, ಇವರು ಶಾಕ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಡಂಚಿನ ಪ್ರದೇಶದ ಗ್ರಾಮದವರು. ಈ ಗ್ರಾಮಕ್ಕೆ ಹೊಂದ್ಕೊಂಡಂತೆ ಕಾವೇರಿ ನದಿ ಹರಿಯುತ್ತದೆ. ಜೊತೆಗೆ ಇವರು ಹೇಳುವ ಪ್ರಕಾರವಾಗಿ ನಮ್ದು ಜಾನುವಾರು ಮತ್ತೆ ಹಾಲನ್ನ ಕರೆದು ಜೀವನವನ್ನ ಮಾಡ್ತಾ ಇರುವಂತದ್ದು ಅನ್ನೋದು ಅವರ ಕುಟುಂಬಸ್ಥರ ಮಾಹಿತಿ. ಅರಣ್ಯ ಇಲಾಖೆ ಹೇಳುವಂತದ್ದು, ಆಪ್ತ ರೆಕಾರ್ಡ್ ಹೇಳುವಂತದ್ದು, ಏನು ಜಿಂಕೆ ಮಾಂಸವನ್ನ ಏನು ಜಿಂಕೆಯನ್ನ ಬೇಟೆಯಾಡಿ ಮಾಂಸವನ್ನ ಹಂಚ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನಡೆದಂತಹ ಈ ಗುಂಡಿನ ಚಕಮಕಿಯಿಂದ ಈ ರೀತಿ ಘಟನೆ ಆಗಿದೆ ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳ ಮಾಹಿತಿ. ಹೀಗಾಗಿ ಶಾಗ್ಯ ಪ್ರದೇಶದ ಇರತಕ್ಕಂತ ಈ ಮೂವರು ಮೃತರ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಅವರು ಸ್ಥಳೀಯರೇ ಅಂತೇಳಿ ಗೊತ್ತಾಗಿದೆ. ಅಲ್ಲಿ ಕಾಡಿನ ಒಳ ಪ್ರದೇಶದಲ್ಲಿ ನಿಷೇಧಿತವಾದಂತಹ ಪ್ರದೇಶದಲ್ಲಿ ಇವರು ತೆರಳಿದಾದ್ರು ಯಾಕೆ ಅನ್ನೋದು ಕೂಡ ಸ್ಪಷ್ಟೀಕರಣ ಲಭ್ಯ ಆಗಬೇಕಾಗಿದೆ. ಅಂಕಿತಾ. ಎಸ್ ಸುರೇಶ್, ಇನ್ನು ಅಲ್ಲಿನ ಗ್ರಾಮಸ್ಥರಾಗಿರ್ಲಿ ಮೃತರ ಕುಟುಂಬಸ್ಥರಾಗಿರ್ಲಿ ಬಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತು ಅರಣ್ಯ ಇಲಾಖೆಯವರು ಯಾರಾದ್ರೂ ರಿಯಾಕ್ಟ್ ಮಾಡಿದ್ರಾ ಅಥವಾ ಇಲ್ವಾ? ಸರ್ಕಾರ ಏನ್ ಹೇಳ್ತಾ ಇದೆ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಂಕಿತಾ, ಈಗಾಗಲೇ ಅರಣ್ಯ ಇಲಾಖೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನ, ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಂಡು ಅಂತಿಮವಾದಂತ ಮಾಹಿತಿಯನ್ನ
ಹೇಳ್ತೇವೆ. ತನಿಖೆ ನಡೆದ ಬಳಿಕ ಯಾರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೇಟೆಗಾರರ ಒಂದು ದಾಳಿಯಿಂದ ಬಚಾವಾಗೋದಕ್ಕೆ ಗುಂಡಿನ ದಾಳಿಯನ್ನ ಆತ್ಮರಕ್ಷಣೆಗಾಗಿ ಮಾಡಿದ್ರ ಅನ್ನೋದು ಕೂಡ ಈಗ ತನಿಖೆಯಿಂದ ಬೆಳಕಿಗೆ ಬರಬೇಕು. ಅವರ ಬಳಿ ಇದ್ದಂತಹ ನಾಡ ಬಂದೂಕುಗಳು ಅವರ ಬಳಿ ಇದ್ವಾ ಅನ್ನೋದು ಕೂಡ ಈಗ ಅರಣ್ಯ ಇಲಾಖೆ ಮಾಹಿತಿಯನ್ನ ಕೊಡಬೇಕು. ಅರಣ್ಯ ಇಲಾಖೆ ಏನು ಮೃತ ಬೇಟೆಗಾರರ ಬಳಿ ಇದ್ದಂತಹ ವಸ್ತುಗಳು ಏನು, ಮಾಂಸ ಎಷ್ಟಿತ್ತು, ನಿಜಕ್ಕೂ ಕೂಡ ಮಾಂಸ ಬೇಟೆಗೆ ಅವರು ತೆರಳಿದ್ರ, ಮಾಂಸ ಬೇಟೆ ಎಲ್ಲಿ ಆಡಿದ್ರು, ಯಾವ ಪ್ರದೇಶದಲ್ಲಿ ಮಾಂಸ ಬೇಟೆಯನ್ನ, ಜಿಂಕೆ ಬೇಟೆಯನ್ನ ಆಡಿದ್ರು, ಎಲ್ಲಾ ವಿಚಾರಗಳನ್ನ ಅರಣ್ಯ ಇಲಾಖೆ ಕೂಲಂಕುಷವಾಗಿ ಮಾಹಿತಿಯನ್ನ ಅರಣ್ಯ ಇಲಾಖೆ ನೀಡಬೇಕು. ಆಗಷ್ಟೇ ಈ ಘಟನೆಗೆ ಒಂದು ತಾರ್ಕಿಕ ಅಂತ್ಯ ಬರುವಂತದ್ದು. ಅಂಕಿತ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.